ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಒಂದು ಗುಡ್ ಜಾಬ್ ಏನಪ್ಪ ಅಂದರೆ ಫೈರ್ಮ್ಯಾನ್ ನೇಮಕಾತಿಯಲ್ಲಿ AOC ಅಂತ ರೆಜಿಮೆಂಟ್ 2020ರಲ್ಲಿ ಕರೆಯಲಾಗಿದ್ದು, ಪೋಸ್ಟ್ ಆನ್ August 8, 2026 ಬೈ 9 p. ಇದರ ಬಗ್ಗೆ ಸವಿಸ್ತಾರವಾಗಿ ಇಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಭಾರತೀಯ ಸೇನೆ ಉದ್ಯೋಗವಾಗಬೇಕೆಂಬ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಇದೊಂದು ಸುವರ್ಣ ಅವಕಾಶವಾಗಿದೆ. ನೀವೇನಾದರೂ SSC ಜಿ ಡಿನಲ್ಲಿ ಫೇಲ್ ಆಗಿದ್ರಾ, ಅದರಲ್ಲಿ ಲಿಸ್ಟ್ ಕುಂತಿಲ್ಲ, ಹಾಗಾದರೆ ಇದೊಂದು ಅವಕಾಶ ನಿಮಗೆ. ಇನ್ನು ಮುಂದೆ ಬರ್ತಿರುವಂಥ ಪ್ರತಿಯೊಂದು ವಿಡಿಯೋನ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹೋಗೋಣ ಮುಂದಕ್ಕೆ. ಈ ಒಂದು ಜಾಬ್ನಲ್ಲಿ ಅಷ್ಟು ಉದ್ಯೋಗ ಖಾಲಿ ಇರುವುದು 2615 ಉದ್ಯೋಗಗಳು ಖಾಲಿ ಹೊಂದಿವೆ. ಇಲ್ಲಿ ನೋಡಿ, ಅರ್ಜಿ ಅನ್ನು ಖಾಲಿ ಹೊಂದಿವೆ. ಅಖಿಲ ಭಾರತ ಮಟ್ಟದ ಈ ನೇಮಕಾತಿಯಲ್ಲಿ 10ನೇ ತರಗತಿಯಿಂದ ಹಿಡಿದು ಯಾರೆಲ್ಲ 10ನೇ ತರಗತಿ ಪೂರ್ಣಗೊಂಡಿರಿ, 10ನೇ ತರಗತಿಯನ್ನು ಮುಗಿಸಿರಿ, 10ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರಿ, ಅವರು ಕೂಡ ಅರ್ಜಿ ಸಲ್ಲಿಸಬಹುದು. ಮತ್ತು ಸೆಕೆಂಡ್ ಪಿ ಯು ಮತ್ತು 10th ಮತ್ತು BA ಈ ಥರ ಕೆಲವು ಡಿಗ್ರಿಗಳು ಕೂಡ ಕಂಪ್ಲೀಟ್ ಮಾಡಿ ಅವರು ಕೂಡ ಅರ್ಜಿ ಸಲ್ಲಿಸಬಹುದು ಈ ಒಂದು ಫೈರ್ಮ್ಯಾನ್ ನೇಮಕಾತಿಗೆ. ಇನ್ನು ಅದರ ನಂತರ ಇಲ್ಲಿ ನೋಡೋದಾದರೆ ಪ್ರಮುಖ ಅಂಶಗಳು, ಇದರ ಮುಖ್ಯ ಹುದ್ದೆ ಹೆಸರು ಅಂತ ಇಲ್ಲಿ ನೋಡೋಣ. ವಿವರ ಮತ್ತು ಮಾಹಿತಿಗಳು ಇಲ್ಲಿವೆ. ವಿವರ ಇದೆ, ಮಾಹಿತಿ ಇಲ್ಲಿ ನೋಡೋಣ. ಸಂಸ್ಥೆಯ ಹೆಸರು ಮತ್ತು ಅದರ ಮಾಹಿತಿ ಆರ್ಮಿ ಅಂಡರ್ನೆಸ್ ಕಾರ್ಪ್ಸ್. ಹುದ್ದೆ ಹೆಸರು, ಈ ಹುದ್ದೆ ಹೆಸರು ಏನಿದೆ ಅಂದರೆ MTS. ಹುದ್ದೆ ಹೆಸರು ಏನಪ್ಪ ಅಂದರೆ MTS. ಹುದ್ದೆ ಹೆಸರು ಫೈರ್ಮ್ಯಾನ್ ಅಂತಿದೆ. ಹಾಗೆ ಅಷ್ಟು ಖಾಲಿ ಇರುವಂಥ ಜಾಗಗಳು ಅಂದರೆ ಹುದ್ದೆ ಖಾಲಿ ಇರುವಂಥ ಎಷ್ಟಪ್ಪ ಅಂದರೆ ನೀವು ನೋಡ್ಬೋದು 2615 ಹುದ್ದೆಗಳು ಖಾಲಿವೆ. ಇದು ಉದ್ಯೋಗ ಸ್ಥಳ ಅಖಿಲ ಭಾರತ. ಅದೇ ರೀತಿ ಇದರ ವಾರ್ಷಿಕ ಸಂಬಳ 18,000ರಿಂದ ಶುರುವಾಗಿ ಲಾಸ್ಟ್ ಎಂಡಿಗೆ 92,300 ನಿಮಗೆ ಸ್ಯಾಲ್ರಿ ಇರುತ್ತದೆ. ಅದೇ ರೀತಿ ಇಲ್ಲೊಂದು ಚಾಟ್ ಇದೆ, ಏನಪ್ಪ ಅಂದರೆ ಭಾರತೀಯ ಸೇನೆ ಆರ್ಮಿ ಅಂಡರ್ನೆಸ್ ಕಾರ್ಪ್ಸ್ AOC ನೇಮಕಾತಿ 2020ರಲ್ಲಿ ಈ ಚಾಟ್ ಏನು ಹೇಳ್ತಂದರೆ ಯಾವ ಥರ ಆಯ್ಕೆ ನಡೆಸ್ತಾರೆ, ಯಾವ ಥರ ಹುದ್ದೆಗಳು ಎಲ್ಲಿ ಯಾವ ಥರ ಮತ್ತು ಫಿಸಿಕಲ್ ನಡೆಸುತ್ತೆ, ಮೆಡಿಕಲ್ ಇರುತ್ತೆ ಅಂತ ಸವಿಸ್ತರಾಗಿ ಇಲ್ಲಿ ನೀಡಿದ್ದಾರೆ. ಈ ಚಾಟನ್ನು ಬಹಳ ವಿಸ್ತಾರವಾಗಿ ಗಮನಿಸಿ. ಹುದ್ದೆಗಳ ವ್ಯವಹಾರ ಮತ್ತು ಅರ್ಹತೆ, ಇದು ಒಟ್ಟು ಹುದ್ದೆಗಳು ಯಾವುದೇ ಹೇಳಿದೆ 2615 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ 3 ಥರ ಬರ್ತವೆ. ಮೊದಲಿಗೆ ಫೈರ್ಮ್ಯಾನ್ ಅಂತ, ಒಂದು ಸೆಕೆಂಡ್ ನೀವು ಜೂಮ್ ಮಾಡ್ತೀನಿ. ಮೊದಲಿಗೆ ಫೈರ್ಮ್ಯಾನ್ ಅಂತಿದೆ, ಇದು ಫೈರ್ಮ್ಯಾನು. ನಂತರ ಎರಡನೇದು ಟ್ರೇಡ್ಸ್ಮ್ಯಾನ್ ಮೆಂಟ್ಸ್ ಅಂತ ಎರಡನೇದಿದೆ. ಮೂರನೇದು ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ MTS, ಇದು ಮೂರನೇ ಜಾಬ್ ಇದೆ. ಓಕೆನಾ. ಇನ್ನು ಅರ್ಹತೆ ಬಂದು ಶಿಕ್ಷಣದ ವಿವಿಧ ಅರ್ಹತೆ. ಪ್ರೌಢಶಾಲೆ ಅಂದರೆ 10ನೇ ತರಗತಿ 10th ಪಾಸ್ ಆಗಿರಬೇಕು. ಪದವಿ ಶಿಕ್ಷಣ ಅಂದರೆ 12ನೇ ತರಗತಿ ಹೊಂದಿರಬೇಕು. B.Ed ಪದವಿ ಶಿಕ್ಷಣ ಅಂದರೆ 13 ಅಂದರೆ BA BCom ಈ ಥರ ಹೊಂದಿರುವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆನಾ. ಇದಕ್ಕೆ ಯಾವುದೇ ಹಣ ಇರುವುದಿಲ್ಲ, ನೀವು ಆನ್ಲೈನಲ್ಲಿ ಪೇ ಮಾಡುವಂತಿರುವುದಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ, ಹಣ ಇರುವುದಿಲ್ಲ ಅಂತ ಹೇಳಿದ್ದಾರೆ ಮೊದಲಿಗೆ. ನಂತರ ಇಲ್ಲಿ ಬರೋಣ, ಅರ್ಜಿಯ ಪ್ರತಿಕ್ರಿಯೆ ಮತ್ತು ಆಯ್ಕೆ ವಿಧಾನ. ಯಾವ ಥರ ಆಯ್ಕೆಯನ್ನು ಮಾಡಿಕೊಳ್ತಾರೆ. ಇನ್ನು ಅರ್ಜಿ ಸ್ಟಾರ್ಟ್ ಆಗೋದು August 24ರಿಂದ, ಗಮನಿರಲಿ 24/8ರಿಂದ. ಅರ್ಜಿ ಪ್ರಾರಂಭ ಆಗೋದು 24/8ರಿಂದ 2026 ಮತ್ತು ಕೊನೆಯ ದಿನಾಂಕ 23/9/2026 ಕೊನೆಯ ದಿನಾಂಕ, ಗಮನಿರಲಿ. ಇನ್ನು ಅರ್ಜಿ ಯಾವ ಥರ ಹಾಕಬೇಕು, ನಾವು ಆನ್ಲೈನಲ್ಲಿ ಅರ್ಜಿಯನ್ನು ಇದನ್ನು ಹಾಕಬೇಕು. ಆಸಕ್ತ ವಿದ್ಯಾರ್ಥಿಗಳು, ಯಾರೆಲ್ಲ ಆಸಕ್ತಿ ವಿದ್ಯಾರ್ಥಿಗಳು ನಿಗದಿತ ಅಧಿಕೃತ ಒಂದು ಪ್ರೊಫೈಲ್ ಮೂಲಕ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ಆಯ್ಕೆ ಪ್ರತಿಕ್ರಿಯೆ ಯಾವ ಥರ ಇರುತ್ತೆ ಅಂದರೆ ಮೊದಲಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ, ನಂತರ ದೈಹಿಕ ಪರೀಕ್ಷೆ ಮತ್ತು ವೈದ್ಯಕೀಯ ತಪಾಸಣೆ ನಡೆಸಿ ಈ 3ರಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ 3ರಲ್ಲಿ ಅರ್ಹತೆ ಮತ್ತು ಅಂಥ ಆಯ್ಕೆ ಪ್ರತಿಕ್ರಿಯೆ ಯಾರನ್ನು ಈ 3ಅನ್ನು ಏನು ಮಾಡುತ್ತೆ ಕಂಪ್ಲೀಟ್ ಮಾಡಿರ್ತೀರಿ ಅವರಿಗೆ ಈ ಜಾಬ್ನಲ್ಲಿ ಈ ಒಂದು ಜಾಬ್ ಸಿಗುತ್ತದೆ. ಆಕರ್ಷಕ ವೇತನ ಮತ್ತು ಸೌಲಭ್ಯ ಕೂಡ ಇದರಲ್ಲಿ ದೊರೆಯುತ್ತದೆ. ಆಯ್ಕೆಯಾದ ವಿದ್ಯಾರ್ಥಿ ಸ್ಪರ್ಧಾತ್ಮಕ ಮಾನಸಿಕ ವೇತನ ಹಾಗೂ ಸರ್ಕಾರಿ ಉದ್ಯೋಗದಲ್ಲಿ ಸೌಲಭ್ಯಗಳು ಇದರಲ್ಲಿ ಸಿಗುತ್ತದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರೋದಾದರೆ ಯಾವ್ಯಾವ ಹುದ್ದೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ನಾವು ಯಾವುದು ಹಾಕಬಹುದು ಎಂಬುದು ಇಲ್ಲಿ ವಿಸ್ತರಿಸಲಾಗಿದೆ. ಹುದ್ದೆ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ, ಎಷ್ಟು ಹುದ್ದೆಗಳು ಖಾಲಿವೆ, ಯಾವ ಹೆಸರು ಇದೆ ಎಂಬುದು ಇಲ್ಲಿ ನೋಡೋಣ. ಇನ್ನು ಮೊದಲಿಗೆ ಟ್ರೇಡ್ಸ್ಮ್ಯಾನ್ ಮೆಂಟ್, ಅಷ್ಟು ಹುದ್ದೆಗಳು 1799 ಹುದ್ದೆಯನ್ನು ಖಾಲಿ ಹೊಂದಿದೆ. ಯಾವುದು ಟ್ರೇಡ್ಸ್ಮ್ಯಾನ್ ಮೆಂಟ್ ಅಂತ, ಇದು ಟ್ರೇಡ್ಸ್ಮ್ಯಾನ್ ಮೆಂಟ್ ಅಂತ 1799 ಹುದ್ದೆಯನ್ನು ಖಾಲಿವೆ. ನೆಕ್ಸ್ಟು ಅಗ್ನಿಶಾಮಕ ಸಿಬ್ಬಂದಿ, ಇದು 508 ಹುದ್ದೆಯನ್ನು ಖಾಲಿ ಹೊಂದಿದೆ.
ಮಲ್ಟಿ ಟಾಸ್ಕಿಂಗ್ ಶಾಪ್ ಇದು 142 ಹುದ್ದೆಯನ್ನು ಖಾಲಿ ಹೊಂದಿದೆ. ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ ಅಂದರೆ JOB ಅಂತ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಇದು ಕೂಡ 104 ಹುದ್ದೆಯನ್ನು ಹೊಂದಿದೆ. ಇದಕ್ಕೆ ಮತ್ತೊಂದು ಪ್ರತ್ಯೇಕವಾದಂಥ ಒಂದು ಎಕ್ಸಾಮ್ ಕೂಡ ನಡೆಸ್ತಾರೆ, ಅದು ಕಂಪ್ಯೂಟರ್ ಬೇಸ್ ಮೇಲೆ ನಡೆಸ್ತಾರೆ. ಈ ಜೂನಿಯರ್ ಅಸಿಸ್ಟೆಂಟ್ಸ್ ಯಾರೆಲ್ಲ ಇದು ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ ಅಂತ ಹಾಕ್ತಿರಲ್ಲ, ಇದಕ್ಕೆ 104 ಹುದ್ದೆಗಳಿವೆ. ಈ ಯಾರೆಲ್ಲ ಈ ಅಪ್ಲಿಕೇಶನ್ ಹಾಕ್ತೀರಿ ಅದಕ್ಕೆ ಮತ್ತೊಮ್ಮೆ ಪ್ರತ್ಯೇಕವಾಗಿ ಒಂದು ಹಂತದಲ್ಲಿ ಎಕ್ಸಾಮ್ ಕೂಡ ನಡೆಸ್ತಾರೆ. ನೆಕ್ಸ್ಟು ಮೆಟೀರಿಯಲ್ ಅಸಿಸ್ಟೆಂಟ್ 50 ಹುದ್ದೆಯನ್ನು ಖಾಲಿ ಹೊಂದಿದೆ, 50 ಹುದ್ದೆಗಳು. ಇನ್ನು ವಿದ್ಯಾ ಅರ್ಹತೆ ಏನು ಬೇಕಪ್ಪ? ಶಿಕ್ಷಣ ನಾ ಮೇಲೆ ಹೇಳಿದೆ. 12ನೇ ತರಗತಿ ಅರ್ಹತೆ ಏನಪ್ಪ ಅಂದರೆ ವಿದ್ಯಾರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ 10ನೇ 12ನೇ ಪದವಿಯನ್ನು ಪೂರ್ಣಗೊಳಿಸಿರಬೇಕು. 10, 12 ಮತ್ತು ಪದವಿ ಕೂಡ ಪೂರ್ಣಗೊಳಿಸಿರ್ಬೇಕು ಅಂತ ಹೇಳ್ತಾರೆ. ಇನ್ನು ವಯಸ್ಮಿತಿ ಬಂದರೆ ಯಾವುದೇ ವಯಸ್ಮಿತಿ ಇದರಲ್ಲಿ ಕನ್ಸಿಡರ್ ಮಾಡಿಲ್ಲ, ವಯಸ್ಮಿತಿ ಕೂಡ ಮುಗಿದಿಲ್ಲ. ಜಸ್ಟ್ 10th ಪಾಸ್ ಆದರೂ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಇದಕ್ಕೆ ಯಾವುದೇ ಥರ ಹಣವನ್ನು ನೀಡುವಂತಿಲ್ಲ ಮತ್ತು ಇದಕ್ಕೆ ಫೀಸ್ ಕಟ್ಟುವಂತಿಲ್ಲ. ಇಲ್ಲಿ ಆಯ್ಕೆ ಪ್ರತ್ಯೇಕ ಯಾವ ಥರ ಇರುತ್ತೆ ಅಂತ ಮೇಲೆ ಹೇಳಿದೆ. ಇನ್ನೊಂದು ಹೇಳ್ತೀನಿ. ಆಯ್ಕೆ ಪ್ರತ್ಯೇಕ ಮೊದಲಿಗೆ ಲಿಖಿತ ಪರೀಕ್ಷೆ ನಡೆಸ್ತಾರೆ, ನಂತರ ದೈಹಿಕ ಪರೀಕ್ಷೆ PET ದೈಹಿಕ ದಕ್ಷತೆ ಪರೀಕ್ಷೆ ನಡೆಸ್ತಾರೆ. ನಂತರ JOA ಮೇಲೆ ಹೇಳಿದೆ ನಿಮಗೆ, ಜನರಲ್ ಆಫೀಸರ್ ಅಸಿಸ್ಟೆಂಟ್ ಹುದ್ದೆಗೆ ಮತ್ತೊಮ್ಮೆ ಪರೀಕ್ಷೆ ನಡೆಸ್ತಾರೆ. ಯಾರೆಲ್ಲ JOB ಅರ್ಜಿಯನ್ನು ಹಾಕ್ತಿರಲ್ಲ ಅವರು ಮತ್ತೊಮ್ಮೆ ಒಂದು ಎಕ್ಸಾಮ್ ನಡೆಸ್ತಾರೆ, ಟೈಪಿಂಗ್ ಪರೀಕ್ಷೆ ಅಂತ. ಅದರಲ್ಲಿ ನೀವು ಅರ್ಹತೆಯನ್ನು ಪಡಿಬೇಕು. ನಂತರ ದೈಹಿಕ ಪರೀಕ್ಷೆ ನಡೆಸ್ತಾರೆ ಮತ್ತು ದಾಖಲಾತಿಯನ್ನು ಪರಿಶೀಲಿಸ್ತಾರೆ ನಿಮ್ಮದು, ಮತ್ತು ನಂತರ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸ್ತಾರೆ. ಇಲ್ಲ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಈ ಕೆಳಗೆ ಲಿಂಕ್ ಇದೆ, ಆ ಲಿಂಕ್ನಲ್ಲಿ ನೋಡ್ಬೋದು ನೀವು. ಮತ್ತು ಇಲ್ಲಿ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ 24/8/2026 ಪ್ರಾರಂಭ ಆಗುತ್ತದೆ ಮತ್ತು ಅರ್ಜಿಯ ಕೊನೆಯ ದಿನಾಂಕ 23/9/2026 ಇದು ಕೊನೆಯ ದಿನಾಂಕ ಆಗಿರುತ್ತದೆ. ಯಾರೆಲ್ಲ ವಿದ್ಯಾರ್ಥಿಗಳು ಆಸಕ್ತಿಯನ್ನು ಹೊಂದಿದರೆ ಈ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಇದು ಕೇವಲ 10ನೇ ತರಗತಿ ಅರ್ಹತೆ ಪಡೆದ ವಿದ್ಯಾರ್ಥಿಗೆ ಮಾತ್ರ ಇದೊಂದು ಬಂಪರ್ ಆಫರ್ ಅಂತ ನಾನು ಹೇಳ್ಬೋದು. ಇದು ಇಂಡಿಯನ್ ಆರ್ಮಿನಲ್ಲಿ ಬರುತ್ತೆ. ದಯವಿಟ್ಟು ಯಾರೆಲ್ಲ ನಿಮ್ಮ ಆರ್ಮಿ ಕನಸು ನೆನಸು ಮಾಡ್ಕೊಳ್ತೀರೋ ಇದೊಂದು ಅರ್ಜಿ ಸಲ್ಲಿಸಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಇನ್ನಷ್ಟು ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಭಾರತ್.